ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕ, ಕಸಬಾ ಹೋಬಳಿ, ನಗರ ಮತ್ತು ತಾಲೂಕು ಮಹಿಳಾ ಘಟಕದಿಂದ ಹಿರೇಮಗಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ಶ್ರಾವಣ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಐಡಿಎಸ್ಜಿ ಕಾಲೇಜಿನ ಉಪನ್ಯಾಸಕಿ ಡಾ. ಶಿಲಾಲಿ, ಯಾವುದೇ ಭಾಷೆ ಬೆಳೆಯಬೇಕಾದರೆ ಜನ ಅದನ್ನು ದಿನನಿತ್ಯದ ಜೀವನದಲ್ಲಿ ಬಳಸಬೇಕು. ಹಾಗಾದಾಗ ಮಾತ್ರ ಭಾಷೆ ಬೆಳೆಯುತ್ತದೆ, ಮುಂದಿನ ಪೀಳಿಗೆಗೆ ಉಳಿಯುತ್ತದೆ ಎಂದರು. ದೊಡ್ಡ ಮಕ್ಕಳಲ್ಲ, ಕೆಲವೊಂದೊಂದು ಕನ್ನಡದಲ್ಲಿ ಹೇಳಕ್ ಬರಲ್ಲ, ಅದಕ್ಕೆ ಆಯ್ತಾ. ಸೊ ಕನ್ನಡ ಭಾಷೆಯಲ್ಲಿ ನಾವು ಉಪಯೋಗಿಸ್ತೀವಲ್ಲ, ಎಷ್ಟು ಚೆನ್ನಾಗಿ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು. ಒಂದು ಸಣ್ಣ ಕತೆ ಹೇಳ ಅಂದರೆ, ನಮ್ಮಮ್ಮಂಗೆ ಆ ಇಂದಳ ಅಂತ ಹೇಳಿದರೆ ಕ್ಲೀನಾಗಿ ಗೊತ್ತಾಗಿರೋದಲ್ಲ, ಆಟುಳ ಅಂದಿದ ತಕ್ಷಣನೇ ಯಾವ ಹುಳ ಅಂತ ಕೇಳಿದ್ರು ನಮ್ಮಮ್ಮ. ಹೀಗೆ ಭಾಷೆನ ಬೇರೆಯವರಿಗೆ ಅರ್ಥ ಆಗುವ ಹಾಗೆ ಬಳಸಬೇಕು ಅಲ್ವಾ. ಅರ್ಥ ಆಗೋದು ಹೇಗೆ, ಯಾವಾಗ ಅರ್ಥ ಆಗುತ್ತೆ ಚೆನ್ನಾಗಿ, ನಾವು ಅದನ್ನು ಚೆನ್ನಾಗಿ ಬಳಸಿದಾಗ ಅಲ್ವಾ. ಹೇಗೆ ಚೆನ್ನಾಗಿ ಬಳಸ್ತೀರಾ, ಅದನ್ನು ಉಪಯೋಗಿಸ್ಬೇಕು, ಮಾತಾಡಬೇಕು, ಬರಿಬೇಕು, ಓದಬೇಕು. ಹೀಗೆ ಮಾಡಿದಾಗ ಚೆನ್ನಾಗಾಗುತ್ತೆ ಭಾಷೆ. ಈಗ ಅದೇ ಭಾಷೆನ ನೀವು ಮಲೆನಾಡನ್ನು ವರ್ಣಿಸಿ ಅಂತ ಹೇಳಿ ನನಗೆ ಕೇಳಿದ್ರೆ, ಎಲ್ಲ ಕಡೆ ಹಸಿರು ಕಾಣಿಸುತ್ತೆ, ಗುಡ್ಡ ಕಾಣಿಸುತ್ತೆ, ಬೆಟ್ಟ ಕಾಣಿಸುತ್ತೆ, ಎಲ್ಲ ಕಾಣಿಸುತ್ತೆ. ಅದೇ ಈ ಮಲೆನಾಡನ್ನು ಕುವೆಂಪುಗೆ ವರ್ಣಿಸಿ ಅಂತ ಹೇಳಿದಿದ್ರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ರವೀಶ್ ಮಾತನಾಡಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದವರಿಗೆ ಧನ್ಯವಾದ ಅರ್ಪಿಸಿದರು. ಕಸಾಪ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ವಿಜಯಲಕ್ಷ್ಮಿ ವಿಶ್ವನಾಥ್, ತಾಲೂಕು ಅಧ್ಯಕ್ಷ ಬಿಸಲೇಹಳ್ಳಿ ಸೋಮಶೇಖರ್, ಜಿಲ್ಲಾ ಕಾರ್ಯದರ್ಶಿ ರೂಪಾ ನಾಯಕ್, ಕಸಬಾ ಹೋಬಳಿ ಅಧ್ಯಕ್ಷೆ ವೀಣಾ ಮಲ್ಲಿಕಾರ್ಜುನ, ಐಡಿಎಸ್ಜಿ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಸುಧಾ ಪ್ರಶಾಂತ್, ಮುಖ್ಯ ಶಿಕ್ಷಕಿ ಶಿವಮ್ಮ ಉಪಸ್ಥಿತರಿದ್ದರು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಡಿಮೆ ಈ ಘಟಕ ಎಲ್ಲ ಮಾಡಿರೋದು ನೋಡಿ ಸಂತೋಷ ಆಗಿದೆ. ಅವರು ಇನ್ನೂ ನಮ್ಮ ಶಾಲೆಗಳಲ್ಲಿ ಇನ್ನೂ ಮಾಡಿಕೊಡ್ತೀವಿ. ಬೇರೆ ಬೇರೆ ದೊಡ್ಡ ದೊಡ್ಡ ಶಾಲೆಗಳಿದೆ, ರೂಪಾ ಮೇಡಮ್ ಶಾಲೆ ಇದೆ, MES, ಅಲ್ಲಿ ಮಾಡಿದ್ರೆ 400-500 ಜನ ಮಕ್ಕಳಿದ್ದಾರೆ. ಅಂಥ ಕಡೆ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಸದ್ಬಳಕೆ ಆಗುತ್ತೆ. ಹಾಗಾಗಿ ನಮ್ಮ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಂತ ಒಟ್ಟಿಗೆ ಒಂದು ಕಡೆ ಸೇರಿಸ್ಕೊಂಡು ಕಾರ್ಯಕ್ರಮಗಳನ್ನ ಮಾಡಿ ಅವಾಗ ಅವೇರ್ನೆಸ್ ಮಕ್ಕಳಿಗೆ ಬರುತ್ತೆ. ಈ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಪುರುಷರ ಜೊತೆಗೆ ಮಹಿಳಾ ಘಟಕ ಹೆಚ್ಚಾಗಿ ಭಾಗವಹಿಸ್ತಾ ಇದೆ ಈ ದಿನ. ಹಾಗಾಗಿ ನಾವೆಲ್ಲ ಆಸಕ್ತಿಯಿಂದ ಈ ಘಟಕದಲ್ಲಿ ಪಾಲ್ಗೊಂಡು ಇದನ್ನು ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ಮುಂದೆ ಪಾಲ್ಗೊಳ್ಳಿ ಈ ಅವೇರ್ನೆಸ್ನ ಅರಿವನ್ನು ತಾವೆಲ್ಲ ಮಕ್ಕಳಲ್ಲಿ ಕೊಡುತ್ತೆ. ಇನ್ನೂ ಹೆಚ್ಚಿನ ಘಟಕಗಳು ನಮ್ಮ ಕ್ರೀಡಾಂಗಣದಲ್ಲಿ ನಡೀತಾ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳ ಒಂದು ಅವಶ್ಯಕತೆಯನ್ನು ಒದಗಿಸ್ಕೊಡ್ತೀವಿ. ನಾವು ಹೆಚ್ಚಿನ ಮಟ್ಟದಲ್ಲಿ ಚೆನ್ನಾಗಿ ಮಾಡಿ ಕಾರ್ಯಕ್ರಮ ಹಾಕ್ಕೊಳ್ಳಿ. ಸ್ಕೂಲ್ ಪ್ರೈಮರಿಗೆಲ್ಲ ನಮಗೆ ಅವಕಾಶ ಕೊಡ್ತೀವಿ ಶಾಲೆಗಳಲ್ಲಿ. ಅದರಿಂದ ತಾವೆಲ್ಲ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಮ್ಮ ಇಲಾಖೆಯಲ್ಲಿ ಮಾಡಿ ಅಂತ ತಪ್ಪೆಲ್ಲ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಎಲ್ಲಿಗೂ ಧನ್ಯವಾದ. ದೇವ ಮಾ ದೇವ ಮಾ ದೇವ